ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರೋಂತಹ ವಿಷಯ. ಈ ವಿಷಯದ ಹೆಸರು ಬಂದ್ಬಿಟ್ಟು ಸ್ಟ್ರೆಸ್ ಅಂತ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಜನಗಳು ತುಂಬ ಸ್ಟ್ರೆಸ್ ಆಗಿರ್ತಾರೆ, ಮತ್ತು ಆಮೇಲೆ ತುಂಬ ಸ್ಟ್ರೆಸ್ಫುಲ್ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಮತ್ತು ಆಮೇಲೆ ಎಲ್ಲಿ ನೋಡಿದ್ರೂ ಕೂಡ ಒತ್ತಡ 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 ಒತ್ತಡ. ಮತ್ತು ಆಮೇಲೆ ಹಳೆ ಕಾಲದಲ್ಲಿ ಯಾವ ರೀತಿ ಇತ್ತಂದರೆ ಅವರು ಒತ್ತಡ ಇಲ್ಲದೆ ಇರೋಂತಹ ಜೀವನನ ನಡೆಸ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕ ಎಲ್ಲರೂ ಕೂಡ ಒತ್ತಡದಲ್ಲೇ ಇರ್ತಾರೆ, ಒತ್ತಡದಲ್ಲೇ ಜೀವನ ನಡೆಸ್ತಿರ್ತಾರೆ. ಮತ್ತು ಆಮೇಲೆ ಅವರು ಖುಷಿಯಾಗಿ ಕೂಡ ಇರೋದಿಲ್ಲ, ಮತ್ತು ಆಮೇಲೆ ಏನೋ ಕಳ್ಕೊಂಡಿರೋರ ಥರ ಇರ್ತಾರೆ. ಮತ್ತು ಅದಾದಮೇಲೆ ಹಿಂದಿನ ಕಾಲದಲ್ಲಿ ಏನಾಗಿತ್ತಂದರೆ ಇರೋದ್ರಲ್ಲಿ ನೆಮ್ಮದಿಯಾಗಿರ್ತಿದ್ರು, ಮತ್ತು ಆಮೇಲೆ ಎಷ್ಟು ದುಡಿಮೆ ಇರ್ತಿತ್ತೋ ಅದರಲ್ಲೇ ನೆಮ್ಮದಿಯಾಗಿರ್ತಿದ್ರು. ಮತ್ತು ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಈ ಒತ್ತಡ ಎಲ್ಲ ಸ್ಟಾರ್ಟ್ ಆಗಿದೆ ಅಂತಂದರೆ ಇವಾಗ ಅತಿ ಹೆಚ್ಚು ಸಾಲಗಳನ್ನೆಲ್ಲ ಮಾಡಿಕೊಂಡು ಮತ್ತು ಆಮೇಲೆ ಅದನ್ನು ತೀರ್ಸೋಕ್ಕಾಗ್ದಲೆ ಅವ್ರ ದುಡಿಮೆ ಎಷ್ಟಿದೆ ಅಂತ ಅದಕ್ಕೆ ತಕ್ಕನಾಗಿ ಅವ್ರು ಬದುಕ್ತಾ ಇಲ್ಲ. ಮತ್ತು ಆಮೇಲೆ ಅವ್ರ ದುಡಿಮೆಗಿಂತ ಹೆಚ್ಚಾಗಿ EMIಗಳನ್ನ ಮಾಡಿಕೊಂಡು ಸಾಲಗಳನ್ನೆಲ್ಲ ಜಾಸ್ತಿ ಮಾಡಿಕೊಂಡು ಒತ್ತಡಗಳನ್ನ ತಂದ್ಕೊತಾ ಇದ್ದಾರೆ. ಮೇಯ್ನಾಗಿ ಒತ್ತಡ ಬರೋದಕ್ಕೆ ಏನಂತ ಕಾರಣ ಅಂತಂದರೆ ಜನಗಳು ಸಾಲ ಮಾಡೋದು, ಮತ್ತು ಆಮೇಲೆ ಅವ್ರ ದುಡಿಮೆ ಎಷ್ಟಿದೆ ಅಂತ ನೋಡ್ಕೊಳ್ಳೋದಿಲ್ಲ. ದುಡಿಮೆಗಿಂತ ಹೆಚ್ಚಾಗಿ ಅವರು ಅತಿ ಹೆಚ್ಚು ಸಾಲಗಳು ಮಾಡೋದು, ಮತ್ತು ಆಮೇಲೆ ಮಕ್ಕಳು ಫೀಸ್ಗೂ ಸಾಲ ಮಾಡೋದು, ಮನೆಗೆ ಸಾಮಾನು ತರೋಕ್ಕೂ ಸಾಲ ಮಾಡೋದು, ಹೆಂಡ್ತಿಗೂ ಸಾಲ ಮಾಡೋದು, ತಮ್ಮ ಅಪ್ಪ ಅಮ್ಮಗಳಿಗೂ ಸಾಲ ಮಾಡೋದು, ಪ್ರತಿಯೊಂದಕ್ಕೂ ಸಾಲ ಮಾಡೋದು. ಮತ್ತು ಆಮೇಲೆ ಎಲ್ಲ ಏನಾರ ಇವಾಗ ವಸ್ತುಗಳನ್ನ ತಗೊಂಬರ್ಬೇಕನ್ನ ಅದನ್ನೂ ಸಾಲ ಮಾಡೋದು. ಅವ್ರ ದುಡಿಮೆ ಇವಾಗ ಒಂದು 10-20 ಸಾವಿರ ಇದೆ ಅಂತಂದರೆ ಅವರು ಸಾಲನೇ ಒಂದು 40-50 ಸಾವಿರ ಮಾಡಿಬಿಟ್ಟಿರ್ತಾರೆ. ಮತ್ತು ಅದಾದಮೇಲೆ ಇನ್ನೂ ಇದು ಒಂದು ರೀತಿ. ಆದರೆ ಇನ್ನೂ ಕೆಲವೊಬ್ರು ಇರ್ತಾರೆ, ಕೆಲವೊಬ್ಬರು ಯಾವ ರೀತಿ ಅಂದರೆ ಬಿಸ್ನೆಸ್ಗಳಿಗೆ ಈ ಸಾಲ ಮಾಡಿರ್ತಾರೆ, ಲೋನ್ಗಳು ತಗೊಂಡಿರ್ತಾರೆ. ಇನ್ನು ಕೆಲವೊಬ್ಬರು ಮನೆಗಳು ಕಟ್ಟೋದಕ್ಕೋಸ್ಕರ ಲೋನ್ ತಗೊಂಡಿರ್ತಾರೆ. ಇನ್ನು ಕೆಲವೊಬ್ಬರು ಈ ಬೈಕ್ಗಳು ಆಮೇಲೆ ಈ ಕಾರ್ ತಗೊಂಬೋಕ್ಕೋಸ್ಕರ ಮಾಡಿರ್ತಾರೆ. ಹಿಂಗಾಗಿ ಕೆಲವೊಬ್ಬರೆಲ್ಲ ಸಾಲಗಳಲ್ಲಿ ಮುಳುಗಿ ಈ ಒತ್ತಡ ಅನ್ನೋದು ತುಂಬ ಜಾಸ್ತಿ ಆಗ್ಬಿಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾಕೆ ಜನಗಳೆಲ್ಲ ಜಲ್ದಿ ಸಾಯ್ತಿದ್ದಾರೆ ಅಂತಂದರೆ ಈ ಸಾಲದಿಂದನೇ ಅಂತ ಹೇಳ್ಬೋದು. ಯಾರು ಈ ಸಾಲನ ಜಾಸ್ತಿ ಮಾಡ್ಕೊಂಡಿರ್ತಾರೆ ಅವರು ಜಲ್ದಿ ಹಾರ್ಟ್ ಅಟ್ಯಾಕ್ ಆಗಿ ಕೂಡ ಸಾಯ್ತಿದ್ದಾರೆ. ಮತ್ತು ಆಮೇಲೆ ಇವರೆಲ್ಲ ಮೇಯ್ನಾಗಿ ಒತ್ತಡ ತಗೊತಿರೋದು ಅವ್ರಿಗೋಸ್ಕರನೇ. ಯಾರೂ ಅವ್ರಿಗೆ ಒತ್ತಡ ತಗೊಳ್ಳಿ ಅಂತ ಹೇಳೋದಿಲ್ಲ. ಸುಮ್ಮನೆ ಅವರು ಎಷ್ಟರಲ್ಲಿದೆ ಅಷ್ಟರಲ್ಲಿ ಕೂಡ ಅವರು ಬದುಕೋದಿಲ್ಲ. ಅತಿ ಹೆಚ್ಚಾಗಿ ಸಾಲಗಳನ್ನ ಮಾಡಿಕೊಂಡು ಅತಿ ಹೆಚ್ಚಾಗಿ ಐಷಾರಾಮಿ ಜೀವನ ನಡೆಸೋದಕ್ಕೋಗಿ ಅವರು ಒತ್ತಡ ತಂದ್ಕೊಂಡು ಅವ್ರಿಗವ್ರೇ ಇದು ಮಾಡ್ಕೊತಾ ಇದ್ದಾರೆ. ಅವರು ಆದಾಯ ಎಷ್ಟಿದೆ, ತಮ್ಗೆ ಎಷ್ಟು ಬೇಕು, ಮತ್ತು ಆಮೇಲೆ ಎಷ್ಟು ಮಾಡಿದ್ರೆ ಎಷ್ಟು ಇದಾಗುತ್ತೆ ಅನ್ನೋದು ಯೋಚನೆ ಕೂಡ ಮಾಡ್ತಾಯಿಲ್ಲ. ಮತ್ತು ಅದಾದಮೇಲೆ ಈ ಒತ್ತಡದಿಂದ ಅನೇಕ ಜನರು ಕೂಡ ಸಾಯ್ತಿದ್ದಾರೆ. ಮತ್ತು ಅದಾದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಆದಷ್ಟು ಸಾಲ ಮಾಡ್ದಲೇ ಇರೋದ್ರಲ್ಲೇ ಜೀವನ ನಡೆಸ್ಕೊಂಡು ಹೋದರೆ ನಮಗೆ ನೆಮ್ಮದಿನೂ ಇರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಬಿಟ್ಟು ನಾವು EMIಗಳು ಮತ್ತು ಅಲ್ಲಿ ಇಲ್ಲಿ ದುಡ್ಡು ಸಿಗುತ್ತೆ, ಸಾಲ ಸಿಗುತ್ತೆ, ಹಂಗೆ ಹಿಂಗೆ ಅಂದ್ಕೊಂಡು ಹೋದರೆ ನಮಗೇನೂ ಸಿಗೋದಿಲ್ಲ. ಹಂಗಾಗಿ ಇದೆಲ್ಲ ನಡೀತಾ ಇದೆ ಇವತ್ತಿನ ದಿನಗಳಲ್ಲಿ. ಹಳೆ ಕಾಲದಲ್ಲಿ ಯಾವ ರೀತಿ ಇತ್ತಂದರೆ ಅವ್ರು ಇರೋದ್ರಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಿದ್ರು, ಮತ್ತು ಆಮೇಲೆ ಅತಿ ಹೆಚ್ಚಾಗಿ ಏನೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಅವ್ರಿಗೆ ಊಟ ಬಟ್ಟೆಗಾದರೆ ಸಾಕಂತಿದ್ರು. ಆದರೆ ಇವಾಗಿನ ದಿನಗಳಲ್ಲಿ ಹಂಗಲ್ಲ. ನನಗೆ ಕಾರ್ ಬೇಕು, ಮನೆ ಬೇಕು, ಬಂಗ್ಲೆ ಬೇಕು ಅಂದ್ಕೊಂಡು ಅತಿ ಹೆಚ್ಚಾಗಿ ಸಾಲಗಳನ್ನ ಮಾಡ್ಕೊಂಡು ನೆಮ್ಮದಿ ಇಲ್ದಂಗೆ ಒತ್ತಡ ತಂದ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಮತ್ತು ಆಮೇಲೆ ಇನ್ನೂ ಒಂದು ಇದು ಅಂತಲೇ ಮಕ್ಕಳು ಫೀಸ್ಗಳು, ಕಾಲೇಜ್ ಫೀಸ್ಗಳು. ಅವರು ಇರೋಂಥ ಈ ದುಡ್ಡಿನಲ್ಲಿ ಅವ್ರ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಮಾತ್ರ ಫೀಸ್ ಕಟ್ಕೊಂಡು ಹೋಗ್ತಾ ಇಲ್ಲ. ಅವರು ಅದಕ್ಕಿಂತ ಮೀರಿ ದೊಡ್ಡ ಕಾಲೇಜು ಸ್ಕೂಲ್ಗಳಿಗೆಲ್ಲ ಹಾಕ್ಕೊಂಡು ಲೋನ್ಗಳನ್ನೆಲ್ಲ ಮಾಡ್ಕೊಂಡು ಅತಿ ಹೆಚ್ಚಾಗಿ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಹಂಗಾಗಿ ಈ ವಿಷಯ ನಿಮ್ಗೆ ಇಷ್ಟ ಆಗುತ್ತಂತ ಹೇಳಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ. ಯಾರೇ ಆಗಲಿ ಸ್ವಲ್ಪ ಇರೋದ್ರಲ್ಲೇ ಹೊಂದಿಸ್ಕೊಂಡು ನೆಮ್ಮದಿಯಾಗಿ ಇದ್ಕೊಂಡು ಹೋದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಮತ್ತು ಆಮೇಲೆ ನಾವು ಎಷ್ಟು ವರ್ಷ ಇರ್ತೀವೋ ಇರೋಲ್ಲೋ ಗೊತ್ತಿಲ್ಲ, ಇರೋವಷ್ಟು ದಿನ ಸಾಲ ಇಲ್ದಂಗೆ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು. ಅವತ್ತಿಂದ ಅವತ್ತಿಗಾದರೂ ಅಷ್ಟೇ. ಸಾಲ ಮಾತ್ರ ಯಾರೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಏನಾದರೂ ಅನಿವಾರ್ಯ ಮತ್ತು ಆಮೇಲೆ ಬೇಕೇ ಬೇಕಾಗುತ್ತೆ, ತುಂಬ ಎಮರ್ಜೆನ್ಸಿ ಇದೆ ಅಂದಾಗ ಮಾತ್ರ ಮಾಡ್ಕೋಬೇಕು. ಸುಮ್ಮನೆ ಮಾಡೋಕ್ಕೆ ಹೋಗಬಾರ್ದು.
ಆಮೇಲೆ ನಾಳೆ ಏನಾದರೂ ಆದರೆ ಯಾರೂ ಬರೋದಿಲ್ಲ. ಹಂಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತಂತ ನಾನು ಮಾಡಿದ್ದೀನಿ. ನಾನು ಏನಾದರೂ ತಪ್ಪಾಗಿ ಏನಾರು ಮಾತಾಡಿದರೆ ನನ್ನನ್ನು ಕ್ಷಮಿಸಿ. ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಗೆ ಅರ್ಥ ಆಗೋ ರೀತಿ ಹೇಳಿದ್ದೀನಿ. ಮತ್ತು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯನ ತಗೊಂಡು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಏನಾರು ಹೇಳಂಗಿದ್ರೆ ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.